ಪೂಜಾ. 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 ಎಷ್ಟು ಹೇಳಿದ್ರು ಈ ಮನುಷ್ಯ ಅರ್ಥನ ಆಗಂಗಿಲ್ಲ. ಇಲ್ಲಿ ಕಾಲೇಜ್ ರೋಡ್ನಾಗ ಹಿಂದಿಂದ ಬಂದು ಮಾತಾಡ್ಸ್ಬೇಡ್ರಿ ಅಂತ ಎಷ್ಟು ಸಲ ಹೇಳಿನಿ. ಛ, ಪೂಜಾ, ನಾನು ಇನ್ನೂ ಕರಾತೀನಿ. ನೋಡ್ರಿ ಸಿದ್ಧಾರ್ಥವ್ರೆ, ನಾನು ನಿಮಗೆ ಎಷ್ಟು ಸಲ ಹೇಳೀನಿ ಈ ಕಾಲೇಜ್ ರೋಡ್ನಾಗ ನಾನು ಹಿಂದಿಂದ ಬಂದು ಮಾತಾಡ್ಸ್ಬೇಡ್ರಿ ಅಂತೇಳಿ, ಮತ್ತು ಮಾತಾಡ್ಸ್ತಿರಲ್ಲ. ನೋಡ್ತಾರೆ ಏನು ತಿಳ್ಕೊಬಾರ ಸಿದ್ಧಾರ್ಥವ್ರೆ. ನೋಡು, ನೋಡಿದವ್ರು ಏನು ಅನ್ಕೋತಾರಂತ ನನಗೆ ಬೇಕಾಗಿಲ್ಲ. ನಿನ್ನ ಜೊತೆ ಸ್ವಲ್ಪ ಪರ್ಸ್ನಲಾಗಿ ಮಾತಾಡಬೇಕು. ಸೊ ನನ್ನ ಜೊತೆ ಬಾ. ನನ್ನ ಜೊತೆ ಅಲ್ಲ ಸಿದ್ಧಾರ್ಥವ್ರೆ, ನನ್ನ ಜೊತೆ ಮಾತಾಡೋಂಥದ್ದು ಏನಿರ್ತದೆ ನಿಮಗೆ? ನೋಡು, ಇಂಪಾರ್ಟೆಂಟ್ ಅಂದರೆ ಇಂಪಾರ್ಟೆಂಟ್ ವಿಷಯ. ನಿನ್ನ ಜೊತೆ ಮಾತಾಡಿದ್ರೆ ಬೇರೆ ಯಾರ ಜೊತೆನೂ ಮಾತಾಡೋಕ್ಕಾಗಂಗಿಲ್ಲ. ಇನ್ನು ನಾನು ಡಿಲೇ ಮಾಡಿದ್ರೆ ತಪ್ಪಾಗ್ಬಿಡ್ತೈತಿ. ಯಾಕಂತಂದ್ರೆ ಮನ್ಯಾಗೂ ಮದ್ವೆ ಅದು ಇದು ಅಂತೇಳಿ ಹಚ್ಚಾರ. ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು. ಸೊ ಸ್ವಲ್ಪ ಬಾ. ನಾ ಎಲ್ಲೂ ಬರಂಗಿಲ್ಲ. ಏನರ ಮಾತಾಡೋದಿದ್ರೆ ಇಲ್ಲೇ ಮಾತಾಡ್ರಿ. ನೀನು ಹೇಳಿದಿ ಕಾಲೇಜ್ ರೋಡು ನನ್ನ ಜೊತೆ ಮಾತಾಡಿದ್ರೆ ಯಾರು ನೋಡ್ದವ್ರು ಏನು ತಿಕ್ಕೋತಾರು, ನಾ ಅಡ್ಡಾಡೋ ರೋಡ್ ದಿನ ಅಂಥೇಳಿ ಈಗೇನು ತಿಳ್ಕೊಳಂಗಿಲ್ಲ. ಸ್ವಲ್ಪ ಹೊತ್ತು ಮಾತಾಡಬೇಕು. ಒಂದು 10-15 ನಿಮಿಷ ಮಾತಾಡೋಕ್ಕಾಗಿಲ್ಲ ಆ ವಿಚಾರ ಎಲ್ಲ. ಅದಕ್ಕೆ ಬಾ, ನಾ ಇಲ್ಲೇ ಕರ್ಕೊಂಡು ಹೋಗ್ತೀನಿ. ಯಾಕಂದ್ರೆ ನನ್ನ ಜೊತೆ ಬರೋಕ್ಕೆ ಭಯನ ನಿಂಗೆ. ಹಂಗೆಲ್ಲ ಸಿದ್ಧಾರ್ಥವ್ರೆ ಅದ ಹಂಗೂ ಅಲ್ಲ ಹಿಂಗೂ ಅಲ್ಲ. ಬಾ, ಒಂದು ಅರ್ಧ ತಾಸು ಅನ್ಕೋ, ಹಾಫ್ ಆನ್ ಅವರ್. ನಿನ್ನ ಮನೆ ಕಳಿಸೋ ಜವಾಬ್ದಾರಿ ನಂದು. ಸೊ ಇಂಪಾರ್ಟೆಂಟ್ ಅಂತ ಹೇಳತ್ತೀನಲ್ಲ, ಇಷ್ಟು ರಿಕ್ವೆಸ್ಟ್ ಮಾಡಿದ್ರು ಬರಂಗಿಲ್ಲ ಪೂಜಾ ನೀನು. ಏನು ಮಾಡಲಪ್ಪ, ಇದು ಒಳ್ಳೆ ಇಕ್ಕಟ್ಟಿಗೆ ಸಿಕ್ಕಾಕೊಂಡು ಪರಿಸ್ಥಿತಿ. ಸರಿ, ಇದೊಂದೇ ಸಲ, ಇನ್ನೊಂದು ಸಲ ನಾನು ಈ ಥರ ಕರೆಯಕ್ಕೆ ಹೋಗ್ಬೇಡ್ರಿ. ಚಲೋ ಅನ್ಸಂಗಿಲ್ಲ. ಸರಿ, ಇದೊಂದೇ ಸಲ ನಾ ಕರೆದಲ್ಲಿ ಬಾ. ನಾ ಒಂದು ವಿಚಾರ ನಿನ್ನ ಜೊತೆ ಮಾತಾಡ್ಬೇಕು. ಅದು ಮಾತಾಡಿನ ಅಂತಂದ್ರೆ ಮುಗೀತು, ಇನ್ನೆಲ್ಲೂ ಕರೆಯಂಗಿಲ್ಲ. ಸರಿ, ನಡ್ರಿ. ಅಯ್ಯೋಯ್ಯೋ ಅಕ್ಕ, ಇದೇನಕ್ಕ ಇದು? ನಮ್ಮ ಅಣ್ಣ ಈ ಥರ ಹುಡುಗಿ ಹಿಂದಿಂದ ಛೇ ಛೇ ಛೇ, ಕಾಲು ಭಾಳ ಕೆಡ್ತು ಬಿಡಪ್ಪ. ನಮ್ಮ ಅಣ್ಣನೂ ಈ ನಮ್ಮನಿಗೆ ಚೇಂಜ್ ಆಕಾರದು ನಾ ಅನ್ಕೊಂಡಿರಲಿಲ್ಲ. ಹುಡುಗಿಯಾರು ಹುಚ್ಚಿಡಿದ್ರೆ ಅದ್ದಿಂಗೆ ಹಿಡಿಯಬೇಕಾ? ಅದಕ್ಕೆ ನೀವು ಹೇಳಿದೇನ ಇವತ್ತು ಸಿಂಚನನ್ನ ಮದ್ವೆ ಮಾತುಕತೆ ಕೇಳಕ್ಕೆ ಬಂದಾಗ ಅನ್ಕೊಂಡೇನಿ. ಅಣ್ಣ ನಾ ಈ ವಿಚಾರ ಹೇಳಕ್ಕೆ ಹೋದಾಗ ಪೂಜಾ ಫೋನ್ ರಿಸೀವ್ ಮಾಡತ್ತಿಲ್ಲ, ನಿಂಗೆ ಏನಾದರೂ ಮಾಡಿದ್ಲಾ ಅಂತ ಕೇಳಿದ. ಹಿಂಗಾಗಿ ಅನ್ಕೊಂಡೇನ ಇದೆಲ್ಲ ಆಗಂತಲೇ ಇವತ್ತು ಪೂಜಾ ಮೀಟ್ ಹಾಕಕ್ಕೆ ಹೋಗ್ತಾನೆ ಅಂತೇಳಿ. ಹಾಗಾಗಿ ಫಾಲೋ ಮಾಡೋಣ ಬಾ ಅಂತ ಕರ್ಕೊಂಬಂದಿದ್ದೀನಿ. ಅಂದರೂ ಭಾರಿ ತಲ್ಲಿ ಬಿಡ ನಿಂದು ಅಂದಂಗೆ. ನಾ ಡೌಟ್ ಪಟ್ಟಿದ್ದು ನಿಜ ನೋಡ ಸಿದ್ಧಾಂತ. ನಮ್ಮ ಸಿದ್ಧಾರ್ಥನಾಗ ಪೂಜಾ ಮೇಲೆ ಹೆವಿ ಲವ್ ಆಗ್ಬಿಟ್ಟೈತಿ. ಆಕಿನ ಮದುವೆ ಆಗೋದು. ಹಿಂಗಾಗಿ ಇಷ್ಟೆಲ್ಲ ಒದ್ದಾಡತ. ಅಲ್ಲ, ಈಗ ನಾವೇನು ಮಾಡ್ಬೇಕು? ನಿನಗೆ ಆ ಸಿಂಚನ ನಮ್ಮ ಮನೆ ಸೊಸೆ ಆಗಿ ಬರೋದು ಇಷ್ಟನಾ? ಇಲ್ಲಪ್ಪ, ಆಕಿ ನೋಡಿದ್ರೆ ಒಂಥರ ಅನಿಸಿದ್ವ, ಸೊಕ್ಕಿನ ಹೆಣ್ಮಗಳ. ಆಕಿ ನಮ್ಮ ಸಿದ್ಧಾರ್ಥಗೆ ಒಳ್ಳೆ ಜೋಡಿನೂ ಅಲ್ಲ. ನೋಡು, ಪೂಜಾ ಆ ಥರ ನಮ್ಮ ಮನೆಗೆ ಹೊಂದ್ಕೋತಾಳು, ನಮ್ಮನ್ನು ಎಲ್ಲರೂ ಚಲೋ ನೋಡ್ಕೋತಾಳು. ನನಗೇನು ಪೂಜಾನ ನಮ್ಮ ಮನೆ ಸೊಸೆಯಾಗಿ ಬರೋದು ಇಷ್ಟ. ಅದಕ್ಕೆ ಪೂಜಾಗೂ ಲೈಟಾಗಿ ಮನಸ್ಸೊಳಗೆಲ್ಲ ಐತಿ. ಅದಕ್ಕೆ ಬಾಯಿ ಮಾತಲೇ ಹೇಳಂಗಿಲ್ಲ. ಯಾಕೆ ಗೊತ್ತಾ, ನಡೆದು ಬರತ್ತಿದ್ದು ಅಂತಸ್ತು, ಅವ್ರ ಅಂತಸ್ತು ನಮ್ಮ ಅಂತಸ್ತು. ನಾ ಅವ್ರನ್ನ ಆಸೆ ಪಟ್ಬಿಟ್ರೆ ಎಲ್ಲಿ ಅವ್ರ ಅಂತಸ್ತು ನೋಡನ್ನ ಆಸೆ ಪಟ್ಬಿಟ್ಟೆ ನೀ ಅನ್ನೋದು ಬರ್ತೈತಿ ಅಂಥೇಳಿ ಆಕೆಲ್ಲ ಮುಚ್ಚಿಟ್ಕೊಳಕತ್ತ. ಅದಕ್ಕೆ ಆಕೆಗೆ ಸಪೋರ್ಟ್ ಮಾಡ್ಬೇಕು ನಾವೀಗ. ಏನು ಮಾಡ್ಬೇಕು? ಏನು ಮಾಡ್ಬೇಕಂತ ಹೇಳ್ತೀನಿ. ಫಸ್ಟ್ ಸಿದ್ಧಾರ್ಥ ಆಕೆ ಜೊತೆ ಏನು ಮಾತಾಡ್ತಾನೆ ಅಂತ ಕೇಳಿಸ್ಕೊಂಡು ನಡಿ ಹೋಗೋಣ. ಸರಿ ನಡಿ. ಅಯ್ಯೋ ದೇವ್ರೆ, ಇವರಿಬ್ರು ಲವ್ ಮಾಡೋದು, ನಾವಿಬ್ರು ಪರದಾಡ್ಬೇಕೀಗ. ಸರಿ, ಬಂದಿದ್ದಾಯ್ತಲ್ಲ, ನೀವು ಹೇಳ್ದಂಗೆ ಎಲ್ಲಿ ತನಕ ಬಂದೀನಿ, ಏನಿತ್ತು ವಿಚಾರ ಬೇಗ ಹೇಳ್ರಿ. ನೋಡು ಪೂಜಾ, ನನಗೆ ಉಲ್ಟಾ ಪಲ್ಟಾ ಮಾತಾಡೋಕ್ಕೆ ಬರೋಂಗಿಲ್ಲ. ಏನಿದ್ದು ನೇರವಾಗಿ ಹೇಳ್ತೀನಿ. ನಿನ್ನ ಮನಸ್ಸೊಳಗೆ ಏನಿತ್ತೋ ನೀನು ನೇರವಾಗಿ ಹೇಳಬೇಕು. ಅಯ್ಯೋ, ಇವ್ರು ಯಾವ ವಿಚಾರ ಬಗ್ಗೆ ಮಾತಾಡಕ್ಕೆ ಕರ್ಕೊಂಬಂದಾರಪ್ಪ ನನ್ನಿದೆ. ಏನು ನೇರವಾಗಿ ಹೇಳ್ಬೇಕು ನಾ ಈಗ? ನೋಡು, ನಾ ಹೇಳಿದ್ದು ಅರ್ಥ ಆಯ್ತಲ್ಲ. ನಾನು ಮೊದಲ ಬಿಸ್ನೆಸ್ ಮ್ಯಾನ್. ನನಗೆ ಈ ಸುತ್ತಿ ಬಳಸಿ ಮಾತಾಡೋಕ್ಕೆಲ್ಲ ಬರೋದಿಲ್ಲ. ಏನಿತ್ತು ನೇರ ನೀರಿ ಕೇಳ್ತೀನಿ. ನಿನ್ನ ಮನಸ್ಸೊಳಗೆ ಏನಿತ್ತು ನೇರ ನೀರಿ ಹೇಳಬೇಕು. ಕದ್ದು ಮುಚ್ಚಿ ಇಲ್ದೆ, ಇನ್ನು ಮುಚ್ಚಿಟ್ಕೊಳ್ದೆ ಎಲ್ಲ ಹೇಳ್ತೀನಿ ಅಂತಂದ್ರೆ ನಾನು ಹಿಂಗೆ ಈ ವಿಚಾರ ಇವತ್ತು ಕೇಳ್ತೀನಿ. ಅಲ್ಲ, ನಾ ಯಾಕೆ ನಿಮ್ಮ ಮುಂದೆ ಮುಚ್ಚಿಟ್ಕೊಂಡು ಹೇಳಬೇಕು? ನನ್ನ ಮನಸ್ಸೊಳಗೆ ಏನಿತ್ತು ಅದನ್ನ ಹೇಳ್ತೀನಿ. ಅಲ್ಲ, ನೀವೇನು ಕೇಳಕ್ಕೆ ಬಂದಿರಿ ಅಂದಂಗೆ ನನಗಿವತ್ತ? ನೋಡು ಪೂಜಾ, ಸಣ್ಣಕ್ಕಿರ್ದಾಗಿಂದನೇ ನಮ್ಮ ತಂದೆ ಕಳ್ಕೊಂಡು ಬೆಳೆದೆ. ಕಷ್ಟದ ಪರಿಸ್ಥಿತಿ, ಬಡತನ ಇತ್ತು. ಒಂದು 5-6 ಎಕರೆ ಹೊಲ, ಆದರೂ ಮಾಡ್ಕೊಳ್ಳೋರು ಯಾರೂ ಇರಲಿಲ್ಲ. ನಮ್ಮವ್ವ ನೋಡಿದ್ರೆ 3 ಮಕ್ಕಳನ್ನ ಹಾಡ್ಕೊಂಡು ದಿಕ್ಕ ತೋರಿಸ್ದಂಗೆ ಕುಂತಿದ್ಲು. ಆವಾಗ ಸಂಸಾರದ ಜವಾಬ್ದಾರಿ ತೊಗೊಂಡು ನನ್ನ ಓದ್ ಜೊತೆಗೆ ನನ್ನ ತಂಗಿ ನನ್ನ ತಮ್ಮನ ಓದಿ ಇಬ್ಬರನ್ನೂ ನಿಭಾಯಿಸ್ಕೊಂತ ದುಡಿಮೆ, ಮನೆ ಜವಾಬ್ದಾರಿ,
ತಿನ್ನಾಕ ಉಣ್ಣಾಕ ಪ್ರತಿಯೊಂದು ಮಾಡ್ಕೊಂಡು ಇಲ್ಲಿ ತನಕ ಬಂದೀನಿ. ಆಮೇಲೆ ಬಿಸ್ನೆಸ್ಸಿಗೆ ಕೈ ಹಾಕಿದೆ, ಬಿಸ್ನೆಸ್ ನನ್ನ ಕೈ ಹಿಡಿತು. ಜೀವನದಾಗ ಯಾರದ್ದು ಸಹಾಯ ಇಲ್ಲದೆ ಸಾಧಿಸಿದೆ, ಆದ್ರೆ ನಮ್ಮ ಅವ್ವ ನಂಗೆ ಭಾಳ ಸಾಥ್ ಕೊಟ್ಟಾಳ. ಆಗಿನ ಕಾಲದಾಗ 5 ಎಕರೆ ಹೊಲ ಮಾರಿ ರೊಕ್ಕ ನನಗೆ ಕೊಟ್ಲ ನಮ್ಮ ಮಗನ ನಂಬಿ. ಅದ ರೊಕ್ಕನ ಬಂಡವಾಳ ಹಾಕಿ ಬಿಸ್ನೆಸ್ ಮಾಡಿದೆ. ಸಂಬಂಧಿಕರು ಯಾರೂ ನಮಗೆ ಹಾಕಲಿಲ್ಲ. ಏನು ಸಣ್ಣ ಹುಡುಗ ಇಷ್ಟೆಲ್ಲ ಮಾಡತ್ತಾನು, ಅವ್ರ ಅವ್ವನ ಹುಚ್ಚರ್ಗತೆ ಆಸ್ತಿ ಮಾರಿ ಇವಂಗೆಲ್ಲ ರೊಕ್ಕ ಕೊಡತ್ತಾಳ ಅಂತೇಳಿ ಆಡ್ಕೊಂಡವ್ರೆ ಜಾಸ್ತಿ. ಇಂಥದ್ರ ಮಧ್ಯೆ ಸಾಧಿಸ್ಬೇಕನ್ನೋ ಛಲ ನಂದು. ಇನ್ನು ನಮ್ಮ ಅವ್ಗೊಬ್ಬ ತಮ್ಮಿದ್ದ, ಆಸೆ ಬುರ್ಕಂದ್ರೆ ಆಸೆ ಬುರ್ಕ. ಅವ್ರದ್ದು ಏನೂ ಇರಲಿಲ್ಲ, ನಮ್ಮ ಜೊತೆನೇ ಇರ್ತೇನೆ ಅಂಥೇಳಿ ನಮ್ಮ ಜೊತೆನ ಬಂದು ನಮ್ಮ ಜೊತೆನ ತಿಂದು, ನಾವು ದುಡ್ದಿದ್ದ ತಿಂದು ವಾಪಸ್ ನಮ್ಮ ಒಂದು ಕಡೆ ಬಿಸ್ನೆಸ್ ಮಾಡ್ತೀನಿ ಅಂತ ರೊಕ್ಕ ಇಸ್ಕೊಂಡು ಹೋಗಿ ಈಗೆಲ್ಲ ಹಾಳು ಮಾಡ್ಕೊಂಡು ಬಂದ ವಾಪಸ್ ನಮ್ಮ ಮನೆಗೆ ಬಂದಾನ. ಆದ್ರೆ ಪಾಪ ಮುಗ್ದು ನಮ್ಮವ್ವ ಎಲ್ಲ ನಂಬ್ತಾಳೆ. ಬಿಸ್ನೆಸ್ ಹಾಳಾಗಿದ್ಲು ಚಲೋ ಐತಿ ಅಂತಂದ್ರೆ ನಂಬೇ ಬಿಟ್ಟಾಳೆ. ಅದ್ರ ವಿಚಾರ ನನಗೆ ಗೊತ್ತು. ನಾ ಏನು ಅನ್ನಕ್ಕೆ ಹೋಗಿದ್ದಿಲ್ಲ, ಆದರೆ ಈಗ ಸಂದರ್ಭ ಬಂದಿದೆ ಅಂತ ಹೇಳ್ತೀನಿ. ಇನ್ನು ನಮ್ಮ ಚಿಕ್ಕಪ್ಪ ಅವನು ನಾನು ನೋಡಿ ಆಡ್ಕೊಂಡಿದ್ದ ದಿನಗಳೇ ಜಾಸ್ತಿ. ಆದ್ರೆ ಒಂದು ರೋಡ್ ಆಕ್ಸಿಡೆಂಟ್ ಒಳಗೆ ಅವರಿಬ್ಬರು ಹೋಗ್ಬಿಟ್ರು. ಅವ್ರ ಮಗನ ರಮೇಶ್, ಈಗ ಪಲ್ಲವಿ ಗಂಡದನಲ್ಲ ನಮ್ಮ ಮನ್ಯಾಗ. ಅವಾಗೂ ನಮ್ಮವ್ವ ಹೋಗಿ ಅವ್ನು ಕರ್ಕೊಂಬಂದು ಸಾಕಿ ಸಲ್ವಿ ಅವನು ದೊಡ್ಡವ್ನು ಮಾಡಿದ್ವಿ. ಅವನಿಗೂ ಒಂದು ಮದ್ವೆ ಮಾಡಿದ್ವಿ. ಅವನಿಗೂ ನಮ್ಮ ಬಿಸ್ನೆಸ್ ಒಳಗೆ ಶೇರ್ಸ್ ಕೊಟ್ಟಿವಿ. ಅಲ್ಲೇ ನಮ್ಮ ಕಂಪ್ನಿ ಒಳಗೆ ಕೆಲಸನೂ ಮಾಡ್ತಾನೆ. ಏನಕ್ಕ ಇದೆ, ನಾವೇನೋ ಅನ್ಕೊಂಡು ಬಂದ್ರೆ ನೀವು ಏನೇನೋ ಮಾತಾಡ್ತಾನಲ್ಲ. ಕಪ್ಪಿರು ಸುಮ್ಮನೆ ಕೇಳಿಸ್ತೈತಿ. ಈಗ ಎಲ್ಲ ಸೆಟ್ಲ್ ಆಗೈತಿ. ಈಗ 10 ತಲೆ ಮಾರ್ಕೊಂಡು ತಿಂದರೂ ಕರ್ಗ್ಲಾರ್ದಷ್ಟು ಆಸ್ತಿ ನಮ್ದೈತಿ. ಹೀಗಾಗಿ ನಾ ಎದಕ್ಕೂ ತಲೆ ಕೆಡಿಸ್ಕೊಳಂಗಿಲ್ಲ. ಇಷ್ಟೆಲ್ಲ ಆದರೂ ಬಿಸ್ನೆಸ್ಸು, ನನ್ನ ಡೀಲು, ನನ್ನ ಕ್ಲೈಂಟ್ಸು, ಶೇರ್ಸು ಇದ್ರೊಳಗೆ ಐತೆ ನನ್ನ ತಲೆ. ನನ್ನ ಪರ್ಸ್ನಲ್ ಲೈಫ್ ಒಳಗೆ ನಂಗೆ ಯಾವತ್ತೂ ಥಿಂಕ್ ಮಾಡೇ ಇಲ್ಲ ಯಾವಾಗಿನವರೆಗೂ. ನಮ್ಮ ಶಶಿ ಮದುವೆನೂ ಫಿಕ್ಸ್ ಆಯ್ತು. ಇನ್ನೇ ನಮ್ಮ ಸಿದ್ಧಾಂತನೊಬ್ಬನ್ನ ಮದುವೆ ಮಾಡಿಬಿಟ್ರೆ ನನ್ನ ಜವಾಬ್ದಾರಿ ಮುಗ್ದಂಗೆ ಆಯಿತು. ಇವಾಗೂ ನನ್ನ ಪರ್ಸನಲ್ ಲೈಫ್ ಬಗ್ಗೆ ನಾನು ಥಿಂಕ ಮಾಡಿಲ್ಲ ಅಂತಂದ್ರೆ ನನ್ನಷ್ಟು ಬೆದ್ದು ಯಾರೂ ಇರಂಗಿಲ್ಲ ಅಂತ ಅನ್ಸಾತೈತಿ. ಬಂದ ಮ್ಯಾಟ್ರಿಗೆ ಬಂದ. ನಮ್ಮವ್ವ ನಂಗೆ ಎಷ್ಟು ಸಲ ಮದುವೆ ಆಗು, ಹುಡುಗಿ ಹುಡುಕ್ತೀನಿ ಅಂತ ನಾ ಹುಡುಗಿ ಫೋಟೋ ತರಿಸಿದ್ಲು. ಎಲ್ಲರನ್ನೂ ರಿಜೆಕ್ಟ್ ಮಾಡೀನಿ. ಇನ್ಫ್ಯಾಕ್ಟ್ ನಾನು ಹುಡುಗಿ ಫೋಟೋ ನೋಡೇ ಇಲ್ಲ. ಯಾಕಂತಂದ್ರೆ ನನಗೆ ಮದುವೆ ಇಂಟ್ರೆಸ್ಟೇ ಇಲ್ಲ. ನಂಗೆ ಮದುವೆ ಬಗ್ಗೆ ಯಾವ ಒಪಿನಿಯನೂ ಇರಲಿಲ್ಲ. ಇನ್ಫ್ಯಾಕ್ಟ್ ನನ್ನ ಲೈಫ್ ಒಳಗೆ ನಾನು ಮದುವೆ ಆಗಬಾರ್ದಂತ ನಾನು ಅಂದ್ಕೊಂಡಿದ್ದೆ ಇವಾಗಿನವರೆಗೂ, ನೀನು ನೋಡೋವರೆಗೂ. ಆದ್ರೆ ನೀನು ನೋಡಿದ ಮೇಲೆ ಏನೋ ಒಂದು ಮನಸ್ಸಿಗೆ ಖುಷಿ. ಫಸ್ಟ್ಗೆ ನಿನ್ನ ಜೊತೆ ಭಾಳ ನಿಷ್ಠೂರವಾಗಿ ನಡ್ಕೊಂಡೆ. ನಾನು ಗಾಡಿ ಹಾಸಿ ನಿನ್ನ ಕೈ ಮುರಿದು ಒಂದು ಸಾರಿ ಕೇಳಾರ್ದಂಗೂ ಹೋದಂಥವನ. ಆದ್ರೆ ನಿನ್ನ ಮೇಲೆ ನಂಗೆ ಅಷ್ಟೊಂದು ಕೇರು, ಅಷ್ಟೊಂದು ಕಾಳಜಿ ಯಾಕೆ? ಅಯ್ಯೋ ಯಪ್ಪ, ಏನು ಹೇಳತ್ತಾರೋ ತಂದೆಯವ್ರು. ಎಲ್ಲಿ ಬಂದು ಸಿಕ್ಕಾಕೊಂಡಪ್ಪ ನಾನು. ಅಯ್ಯೋ ಬಂದ ಮ್ಯಾಟ್ರಿಗೆ ಬಂದ. ಇವತ್ತು ಬೆಳಗ್ಗೆ ನಮ್ಮ ಮನೆಗೆ ಸಿಂಚನ ಅವರಪ್ಪ ಅವ್ವ ಎಲ್ಲರೂ ಬಂದಿದ್ರು. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ತಾಂಬೂಲ ಸಮೇತನ ಬಂದಿದ್ರು. ಏನೋ ಇವ್ರ ಮನಸ್ಸಿನಾಗ ಸಿಂಚನನ ಅದಾಳು ಹೇಳಿದ ತಕ್ಷಣ ಒಪ್ಕೊಂಡ್ಬಿಡ್ತಾನಂತ ಹೇಳಿ ಸಿಂಚನನ ನನ್ನ ಮದುವೆ ಮಾಡ್ಕೊರಿ ಅಂತ ಕೇಳಕ್ಕೆ ಬಂದಿದ್ರು. ಆದರೆ ನನಗೆ ಬಿಲ್ಕುಲ್ ಸಿಂಚನ ಮೇಲೆ ಯಾವುದೇ ಫೀಲಿಂಗ್ಸ್ ಇಲ್ಲ, ಆಕೆ ಮೇಲೆ ನನಗೆ ಇಷ್ಟನೂ ಇಲ್ಲ. ಹೀಗಾಗಿ ನಾನು ಡೈರೆಕ್ಟಾಗಿ ಏನು ಹೇಳೋದಪ್ಪ, ನಮ್ಮ ಹುಡುಗಿನೂ ಅವ್ರ ಮನೆಗೆ ಕೊಡತ್ತೀವಿ ಅಂಥೇಳಿ ನನಗೆ ಟೈಮ್ ಬೇಕಂತ ಹೇಳಿನಿ. ಸುಳ್ಳು ಯಾಕೆ ಹೇಳ್ತೀರಿ ಸಿದ್ಧಾರ್ಥವ್ರೆ? ಅಲ್ಲ, ನಿಮಗೂ ಸಿಂಚನ ಮೇಲೆ ಇಷ್ಟ ಆಯ್ತು ಅಂತ ನನಗೆ ಗೊತ್ತೈತಿ. ಆದರೂ ಯಾಕೆ ನನ್ನ ಮುಂದೆ ಸುಳ್ಳು ಹೇಳತ್ತೀರಿ? ಸುಳ್ಳ? ನನಗೆ ನಿನ್ನ ಮುಂದೆ ಸುಳ್ಳು ಹೇಳೋ ಅವಶ್ಯಕತೆ ಏನೈತೆ ಪೂಜಾ? ಸುಳ್ಳು ಯಾಕೆ ಹೇಳ್ತಿರೋ ನನಗೆ ಹೇಳತ್ತೀರೋ ನನಗೆ ಗೊತ್ತಿಲ್ಲ. ಆದರೆ ನಿಮಗೆ ಸಿಂಚನ ಮೇಲೆ ಎಲ್ಲ ಫೀಲಿಂಗ್ಸ್ ಇರೋದು ನಿಜ ಅಂತ ನನಗೆ ಅನಿಸ್ತೈತಿ. ಯಾಕಂತಂದ್ರೆ ಆಗಲೇ ನೀವು ಮಾತಾಡ್ದಂಗೆ ಸಿಂಚನ ನನ್ನ ಜೊತೆ ಏನು ಹೇಳಿ ನಾನು ನಿಮ್ಗೆ ಸಿಂಚನ ಒಂದು ವಿಡಿಯೋ ಕಳಿಸಿದ್ಲು ನನಗೆ. ಆವಾಗ ಗೊತ್ತಾಯ್ತು ಅಕ್ಕಿಗೂ ನಿಮ್ಮ ಮೇಲೆ ಫೀಲಿಂಗ್ಸ್ ಐತಿ ಅಂಥೇಳಿ. ಆ ವಿಡಿಯೋ ನೋಡಿದ ಮೇಲೆ ಗೊತ್ತಾಯ್ತು ನಿಮಗೂ ಅಕ್ಕಿ ಮೇಲೆ ಫೀಲಿಂಗ್ಸ್ ಐತೆ ಅಂತ ಹೇಳಿ. ಎಂಥ ವಿಡಿಯೋರು? ಯಾವ ವಿಡಿಯೋ ಬಗ್ಗೆ ಮಾತಾಡತ್ತೀನಿ ನೀನು? ನೋಡ್ರಿ ಸಿದ್ಧಾರ್ಥವ್ರೆ, ಹೀಗೆಲ್ಲ ನಾಟಕ ಮಾಡೋಕ್ಕೆ ಹೋಗ್ಬೇಡ್ರಿ ನನ್ನ ಮುಂದೆ. ನನಗೆ ಇಷ್ಟ ಆಗೋದಿಲ್ಲ. ಯಾಕಂದರೆ ಇದ್ದಿದ್ದ ನೇರವಾಗಿ ಹೇಳಬೇಕಂಥೇಳಿ ನನ್ನ ಮುಂದೆ ಅಂದ್ರಿ. ನಿಮ್ಮ ಮನಸ್ಸಿನಾಗ ಏನಿತ್ತು ನೇರ ಹೇಳ್ಬೋದಲ್ಲ. ಅಲ್ಲ, ಸಿಂಚನ ಬಗ್ಗೆ ನಿಮ್ಮ ಫೀಲಿಂಗ್ಸ್ ಐತಿ ಗೊತ್ತು. ಆಕೆಗೇನು ಕಮ್ಮಿ ಆಗೈತಿ? ನಿಮ್ಮದು ಅವ್ರದ್ದು ಅಂತಸ್ತು ಮ್ಯಾಚ್ ಆಕೈತಿ, ಅವ್ರದ್ದು ನಿಮಗೆ ಇಬ್ಬರದು ಗುಣಗಳು ಮ್ಯಾಚ್ ಆಕಾವು. ನೋಡೋಕ್ಕೂ ಚಂದದಾಳ, ಮನೆಗೆಲ್ಲ ನೋಡ್ಕೊಂಡು ಹೋಗ್ತಾಳೆ. ಇನ್ನೆಂಥ ಹುಡುಗಿ ಬೇಕು ನಿಮ್ಗೆ? ಶಟ್ ಅಪ್ ಪೂಜಾ. ಅಲ್ಲ, ನಾ ಹೇಳೋದು ಬರೋಬ್ಬರ ಐತೆ ಅಂತ ನನಗೆ ಅನ್ಸಾತೈತಿ. ನೋಡಿರಿ, ವಿಚಾರ ಮಾಡಿರಿ. ಯಾಕಂತಂದ್ರೆ ನಿಮ್ಗೆ ಅಕ್ಕಿಗಿಂತ ಒಳ್ಳೆ ಜೋಡಿ ಸಿಗಂಗೇ ಇಲ್ಲ. ಈಗ ಹೊರಗೆಲ್ಲ ಹುಡ್ಕೊಂಡು ಹೋಗೋದು ಭಾಳ ಡೇಂಜರ್ ಐತ್ರಿ. ಹೆಣ್ಮಕ್ಳು ಹೆಂಗದಾರ ಹೇಳಕ್ಕೆ ಬರಂಗಿಲ್ಲ, ಗಂಡು ಮಕ್ಳು ಹೆಂಗದಾರ ಹೇಳಕ್ಕೆ ಬರಂಗಿಲ್ಲ. ಮದ್ವೆ ಅಂದ್ರೆ ಡೇಂಜರ್. ಹೊರಗೆ ಹುಡ್ಕೋಕ್ಕಿಂತ ಒಳಗೆ ಅದಾಳ. ಯೋಚನೆ ಮಾಡಿರಿ.
ಅಲ್ಲ ನೀ ಏನು ಮಾತಾಡತ್ತಿ? ನಾನು ನಿನ್ನ ಬಗ್ಗೆ ನಾನು ನಿನ್ನ ಜೊತೆ ಏನೋ ಮಾತಾಡಕ್ಕೆ ಬಂದೇನಿ. ನೀನು ನೋಡಿದ್ರೆ ಆ ಮ್ಯಾಟ್ರ್ ಎಲ್ಲೆಲ್ಲೋ ಒಯ್ಯಾಕತ್ತಿ. ಈ ಪೂಜಾಗ ಹುಚ್ಚ ಹಿಡ್ದೈತಿ. ನಮ್ಮ ಅಣ್ಣ ಏನು ಮಾತಾಡಕ್ಕೆ ಬಂದಾನೆ ಈಗೇನು ಹೇಳ್ತಾಳೆ ನೋಡ್ರಿ ಸಿದ್ಧಾರ್ಥ ಅವ್ರೆ, ಈ ವಿಚಾರ ನೀವು ನನ್ನ ಜೊತೆ ಯಾಕೆ ಡಿಸ್ಕಸ್ ಮಾಡಕ್ಕೆ ಬಂದಿರೋ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಆದ್ರೆ ನಿಮ್ಗೆ ಸಿಂಚನಾಗ ಒಳ್ಳೆ ಜೋಡಿ, ಆದಷ್ಟು ಬೇಗ ಮದುವೆ ಆಗ್ರಿ, ನನಗೂ ಖುಷಿ ಆಗ್ತೈತೆ. ಹೇ ಪೂಜಾ, ನಾನು ನಿನ್ನ ಜೊತೆ ಮಾತಾಡಕ್ಕೆ ಬಂದಿರೋ ವಿಚಾರನೇ ಬೇರೆ. ಅಂದಂಗೆ ಯಾವ ವಿಡಿಯೋ ಆಯ್ತು ತೋರಿಸ್ ನಂಗೆ. ನಿಮ್ಮ ವಿಡಿಯೋ ನಿಮ್ಗೆ ತೋರಿಸ್ಬೇಕಾ? ಅದ್ರ ಅವಶ್ಯಕತೆ ಇಲ್ಲ.